ನಾನು ಇವತ್ತಿಗೂ ಫೆಮಿನಿಸಮ್ನ ನಂಬಿದವಳು. ಐ ಆಮ್ ಎ ಫೆಮಿನಿಸ್ಟ್. ಯಾಕಂದರೆ ಅಲ್ಲಿ ಎಲ್ಲರನ್ನೂ ಒಳಗೊಳ್ಳೋ ಅವಕಾಶ ಒಂಚೂರಿದೆ. ಸೊ ಚಾಂದ್ಗೆ ನಾನು ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಓದಲೇಬೇಕು. ನಿಮ್ಗೇನಾದರೂ ಸರಿಗಿಲ್ಲ ಅಂತ ಹೇಳಬೇಕಾದ್ರೆ ಅದು ನಿಮ್ಗೆ ಗೊತ್ತಿರಬೇಕು ಸರಿಗಿಲ್ಲ ಅಂತ ಹೇಳೋಕ್ಕೆ. ಅಷ್ಟಾದರೂ ತಯಾರಿ ಬೇಕು ನಮಗೆ. ಆದರೆ ಹೆಂಗೆ ಸರಿಗಿಲ್ಲ, ಈಗ ಯೂಶ್ವಲಿ ಭಾಷೆ ಇದೆಯಲ್ಲ, ಭಾಷೆ ಭಾಳ ಟ್ರಿಕ್ಕಿ ಅದು. ನಿಮಗೆ ನಾವು ಯಾರೋ ಹೇಳ್ಕೊಟ್ರೋ ಭಾಷೆ ಮಾತಾಡ್ತಾ ಇರ್ತೀವಿ ಅಂದರೆ ತಯಾರಿ ಮಾಡಿರ್ತಾರೆ ನಮ್ಮನ್ನು ಹಿಂಗೆ ಮಾತಾಡಿ ಅಂತ. ಯಾಕಂದರೆ ಪ್ರತಿ ಪದಕ್ಕೂ ಒಂದು ಅರ್ಥ ಇರುತ್ತೆ, ಮೀನಿಂಗ್ ಇರುತ್ತೆ. ನೀವು ಅದು ಬಿಟ್ಟು ಬೇರೆ ಮೀನಿಂಗ್ ಕೊಡೋಕ್ಕೆ ಆಗಲ್ಲ ಅದಕ್ಕೆ. ಸೊ ಅದರಿಂದ ಅದೇ ಮೀನಿಂಗ್ನ ಬಳಸ್ಕೊಂಡಾಗ ನೀವು ಮಾತಾಡಿದಾಗ ನಿಮ್ಮ ಐಡೆಂಟಿಟಿ, ನೀವು ಯಾರು, ನೀವೆಲ್ಲಿಂದ ಬಂದಿದ್ದೀರಾ, ನೀವೇನು ಹೇಳಬೇಕು ಅಂತಿದ್ದೀರಾ, ಅದು ಹೇಳೋಕ್ಕೆ ಜಾಗನೇ ಇರಲ್ಲ ಭಾಷೆ ಒಳಗೆ ಎಷ್ಟೋ ಸಲ. ಸೊ ಚಾಂದ್, ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಈ ಕಾಲಘಟ್ಟದ ಈ ಒಂದು ಹೊತ್ತಿನಲ್ಲಿ, ಗಳಿಗೆಯಲ್ಲಿ ನಿಮ್ಮ ಥರ ಯಂಗ್ಸ್ಟರ್ಸು ಬರೆಯೋದು ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ನಿಮ್ಮ ಪಾಲಿಟಿಕ್ಸನ್ನು ಸ್ಪಷ್ಟವಾಗಿ ಮಾತನಾಡೋದು ಭಾಳ ಇಂಪಾರ್ಟೆಂಟು. ಆಮೇಲೆ ಅದು ಎಲ್ಲಿ ಲೊಕೇಟ್ ಆಗಿರುತ್ತಲ್ಲ, ನೀವು ಎಲ್ಲಿ ಕಡೆಯವ್ರನ್ನ ಗೊತ್ತಿಲ್ಲ ನನಗೆ, ಎಲ್ಲಿಯವ್ರನ್ನ ಗೊತ್ತಿಲ್ಲ. ರಾಯಚೂರು ಕಡೆಯವರು ಒಂದು ಚಿಕ್ಕ ಊರಿನವ್ರು ಇರ್ಬೋದು. ಆಮೇಲೆ ಈ ಕಾದಂಬರಿಯ ಬಗ್ಗೆ ನಾನು ಕೇಳ್ತಾ ಇದ್ದಾಗ, ಯೋಗೀಶ್ ಹೇಳುವಾಗ ಅದನ್ನೆಲ್ಲ ಕಾಣ್ತಾ ಇದ್ದೆ, ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ. ಓದೋದು ಅಂತ ಹೇಳಿದ್ರೆ ನೋಡೋದು. ನಾವು ಸುಮ್ಮನೆ ಓದಲ್ಲ, ಓದಬೇಕಾದ್ರೆ ಕಾಣಿಸುತ್ತೆ ನಮಗೆ, ಇಮ್ಯಾಜಿನ್ ಮಾಡ್ಕೊಳ್ತೀವಿ ನಾವು. ಸೊ ನಿಮ್ಮ ಕಥೆಯನ್ನು, ನಮ್ಮ ಕಥೆಯನ್ನು ನಾವು ಹೇಳಬೇಕು, ಇನ್ಯಾರಿಗೂ ಅಲ್ಲ. ಭಾಳ ಸಿನ್ಸಿಯರಾಗಿ ನಮ್ಮ ಕಥೆನ ನಾವು ಹೇಳಬೇಕು. ಹೆಂಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಕಾಲದಲ್ಲಿ, ಈ ಗಳಿಗೆಯಲ್ಲಿ ಎಷ್ಟೇ ಪುರಾತನರು ಬರೆದಿದ್ರೂ ಕೂಡ ಅದು ಈ ಕಾಲದಲ್ಲಿ ಏನು ಅರ್ಥ ಕೊಡ್ತಿದೆ ನಮಗೆ. ಯಾಕಂದರೆ ಪಂಪ, ಕುಮಾರವ್ಯಾಸ ಅಥವಾ ಕುವೆಂಪು ಅಥವಾ ಇನ್ಯಾರಾದ್ರೂ ನೋಡಿ, ಬರೀ ಗಂಡಸರು ಹೇಳ್ತಾ ಇದ್ದೀವಿ, ಹೆಸರಿಗೂ ಜಾಗ ಇಲ್ಲ. ಸೊ ಅವ್ರು ಯಾರು ನಮ್ಮ ಪಕ್ಕದ ಮನೆಯವರಲ್ಲ. ಇವತ್ತು ನಾವು ಎತ್ತಿ ಆ ಪುಸ್ತಕ ಓದಬೇಕಾದ್ರೆ, ಇವತ್ತು ನಾವು ಓದ್ತಾ ಇದ್ದೀವಿ, ಅದನ್ನು ಯಾಕೆ ಓದ್ತಿದ್ದೀವಿ, ಏನು ಕಾಣಿಸ್ತಾ ಇದೆ ಅದು. ಸೊ ಅದು ಮನಸ್ಸಲ್ಲಿ ಇಟ್ಕೋಬೇಕು. ಆಮೇಲೆ ಎಷ್ಟೋ ಸಾರಿ ನಿಮ್ಮ ಮಾತಿನಲ್ಲೇ ನನಗನ್ಸಿದ್ದೆ ಅಂದರೆ, ಕೆಲವು ಸಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇದು ಈ ಟೈಮಲ್ಲಿ ನೀವೇನು ಹೇಳಬೇಕು ಅಂತಿದ್ದೀರನ್ನ ಅದನ್ನ ಓಪನಾಗಿ ಹೇಳೋಕ್ಕಾಗಲ್ಲ. ನೀವು ಅದನ್ನು ಒಂದು ಶುಗರ್ ಕೋಟೆಡ್ ಆಗಿಯೋ ಅಥವಾ ರೈನ್ ಕೋಟೆಡ್ ಆಗಿಯೋ ಹೇಳೋಕ್ಕೆ ಪ್ರಯತ್ನ ಪಡ್ತೀರ. ಆದರೆ ನಾವು ಹೇಳಬೇಕು. ಒಂದು ಯಾವುದೇ ಸಮುದಾಯಕ್ಕೆ ಸೇರಿದವರಾಗಿರಲಿ, ಯಾವಾಗೂ ಅವ್ರ ಬಗ್ಗೆನೇ ಮಾತಾಡ್ಕೋತಾ ಇರಬೇಕು ಅನ್ನೋದು ಹೇಳೋದು ತಪ್ಪು ಆಗುತ್ತೆ. ಬೇರೆಯವರು ಅವ್ರ ಜೊತೆಗೆ ನಿಲ್ಲಬೇಕು. ಅದನ್ನು ಪ್ರಿವಿಲೇಜ್ ಸಮುದಾಯದವರು, ಮೇಲ್ಜಾತಿನವರು, ದುಡ್ಡಿರೋರು, ಅನುಕೂಲ ಇರೋರು, ಯಾವುದೇ ತೊಂದರೆ ಇಲ್ಲದೆ ಇರೋರು ಮೊದಲು ಯಾರಿಗೆ ಮಾರ್ಜಿನಲೈಸ್ ಆಗಿರ್ತಾರಲ್ಲ ಅವ್ರ ಪರವಾಗಿ ಮಾತಾಡೋಕ್ಕೆ, ನಿಲ್ಲಕ್ಕೆ ಪ್ರಯತ್ನ ಪಡಬೇಕು. ಆ ಥರದಲ್ಲಿ ನಿಮ್ಮ ಪುಸ್ತಕ ನನಗೆ ವಿಶೇಷ ಅನ್ನಿಸ್ತು. ಓದಿದೆ, ನಾನು ಪೂರ್ತಿ ಓದೋಕ್ಕಾಗಿಲ್ಲ, ಆದರೆ ಓದೋ ಪ್ರಯತ್ನವನ್ನು ಮಾಡಿ ನೋಡಿದೆ. ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಬೇಸ್ಡ್ ಆನ್ ದಟ್ ನೋಟ್ಸ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ವಿಮೆನ್ ರೈಟಿಂಗ್, ಮಹಿಳಾ ಬರವಣಿಗೆ ಅಂದರೆ ಏನು? ಹಾಗಂದರೆ ಹೆಂಗಸರು ಬರೆಯೋದು, ರೈಟಿಂಗ್ ಬೈ ವಿಮೆನ್, ರೈಟಿಂಗ್ ಅಬೌಟ್ ವಿಮೆನ್, ಹೆಂಗಸರ ಬಗ್ಗೆ ಬರೆಯೋದು, ಅಥವಾ ರೈಟಿಂಗ್ ಫಾರ್ ವಿಮೆನ್, ಹೆಂಗಸರಿಗಾಗಿ, ಹೆಂಗಸರ ಪರ ನಿಂತು ಬರೆಯೋದು. ಈ ಥರ ಕ್ಯಾಟಗರೀಸ್ ಇದೆ. ಮಧ್ಯದ್ದು ಹೆಂಗಸರ ಬಗ್ಗೆ ಬರೆಯೋದು ಭಾಳ ಪಾಪ್ಯುಲರ್. ಆ ಬಗ್ಗೆ ಬರೆಯೋದಿದೆಯಲ್ಲ, ಬರೆದು ಒಂದು ಹೆಂಗಸಿನ ಒಂದು ಸ್ಟೀರಿಯೋಟಿಪಿಕಲ್ ಇಮೇಜನ್ನು ಭಾಳ ಸುಂದರವಾಗಿ, ಭಾಳ ಕೆಟ್ಟದಾಗಿ ಸುಂದರವಾಗಿ ವಾಟ್ ಎವರ್ ಏನೋ ಭದ್ರವಾಗಿ ಹೆಂಗಸರು ನಂಬೋ ಥರದಲ್ಲಿ ಬರೆದು ಕನ್ನಡ ಸಾಹಿತ್ಯ ಛಾಪ್ ಹಾಕ್ಬಿಟ್ಟಿದೆ. ಒಂದು ಆ ಛಾಪಿನ ಮೈ ತೊಳ್ಕೊಳ್ಳೋದಕ್ಕೋಸ್ಕರ ಮಹಿಳಾ ಚಳುವಳಿ ಎಷ್ಟೋ ಪ್ರಯತ್ನಪಟ್ಟು ಮಹಿಳಾ ಬರವಣಿಗೆಯನ್ನು ಶುರು ಮಾಡ್ತು. ಹಂಗಂದ್ಬಿಟ್ಟು ಎಲ್ಲ ಹೆಂಗಸರು ಬರೆದಿದ್ದೂ ಮಹಿಳಾ ಚಳುವಳಿಯ, ಫಸ್ಟ್ ಆಫ್ ಆಲ್ ಪೆನ್ ತೊಗೊಂಡು ಬರೆಯೋದು ಒಂದು ಚಳುವಳಿ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಬರೆದಿದ್ದು ಒಂದು ಚಳುವಳಿ. ಆದರೆ ಮಹಿಳಾ ಚಳುವಳಿ ಎಷ್ಟರ ಮಟ್ಟಿಗೆ ದೊಡ್ಡದು ಅಂತ ಹೇಳಿದ್ರೆ, ನಾನು ಇವತ್ತಿಗೂ ಫೆಮಿನಿಸಮ್ನ ನಂಬಿದವಳು. ಐ ಆಮ್ ಎ ಫೆಮಿನಿಸ್ಟ್.
ಯಾಕಂದರೆ ಅಲ್ಲಿ ಎಲ್ಲರನ್ನೂ ಒಳಗೊಳ್ಳೋ ಅವಕಾಶ ಒಂಚೂರಿದೆ. ಜೆಂಡರ್ ಸೆನ್ಸಿಟಿವಿಟಿ ಹೆಚ್ಚಾಗಿ ಇದೆ ಅದು. ಆದ್ದರಿಂದ ಹೇಳೋದು, ವೆದರ್ ಇಟ್ ಈಸ್ ಅ ಕ್ವಿಯರ್ ಪರ್ಸನ್ ಆರ್ ಅ ಟ್ರಾನ್ಸ್ ಆರ್ ಅ ವಿಮೆನ್ ಆರ್ ಮೆನ್, ಲೆಟ್ ದೆಮ್ ಬಿ ಫೆಮಿನಿಸ್ಟ್ ಫಸ್ಟ್. ಸೊ ಆ ಫೆಮಿನಿಸಮ್ ಒಳಗೆ ಎಲ್ಲರನ್ನೂ ಒಳಗೊಳ್ಳುವಂಥ ಕೆಪಾಸಿಟಿ ಇದೆ ಅದರಲ್ಲಿ. ಸೊ ನಿಮ್ಮ ಬಿಲೀಫ್ ಇದೆಯಲ್ಲ, ನಿಮ್ಮ ನಂಬಿಕೆಗಳನ್ನು, ನಮ್ಮ ನಂಬಿಕೆಗಳನ್ನು ನಾವು ತಿದ್ಕೋಬೇಕು. ನಾವು ಯಾರು? ಅರೆ, ಗಂಡಸರು ತಿದ್ಕೋಬೇಕು ಹೆಂಗಸರ ಬಗ್ಗೆ ಇರೋ ನಂಬಿಕೆಗಳನ್ನ. ಹೆಂಗಸರು ಕ್ವಿಯರ್ ಬಗ್ಗೆ ಇರೋ ನಂಬಿಕೆಗಳನ್ನ ತಿದ್ಕೋಬೇಕು. ಅದರಲ್ಲೂ ಕ್ಯಾಟಗರೀಸ್ ಇದೆ. ಎಲ್ಲರೂ ಕೂಡ, ಅಥವಾ ಜಾತಿ ಇರೋ ಮೇಲ್ಜಾತಿಯವರು ಮಾರ್ಜಿನಲೈಸ್ ಆದ ಜಾತಿಯ ಬಗ್ಗೆ ಇರುವಂಥ ಹೈರಾರ್ಕಿಯನ್ನು ಅರ್ಥ ಮಾಡ್ಕೋಬೇಕು. ಆ ಒಂದು ಆಸ್ಪೆಕ್ಟನ್ನು ತಿದ್ಕೋಬೇಕು, ಮಾತಾಡಬೇಕು ಅದ್ರ ಬಗ್ಗೆ. ಅವಶ್ಯಕತೆ ಇದೆ, ಇವತ್ತು ಭಾಳ ಇದೆ. ಹಾಗೆಯೇ ಧರ್ಮಕ್ಕೆ ಸಂಬಂಧಪಟ್ಟು ಕ್ರಿಕೆಟ್, ಫುಟ್ಬಾಲ್ ಎಲ್ಲ ನಡೀತಾ ಇದೆ ನಮ್ಮ ದೇಶದಲ್ಲಿ. ಸೊ ಇಂಥ ಟೈಮಲ್ಲಿ ಸರಿಯಾದ ಅಂಪೈರ್ ಆಗಬೇಕು. ನಾವು ಆಟ ಆಡೋಕ್ಕೆ ಬಂದಿಲ್ಲ ಇಲ್ಲ, ಸಾರಿ, ಮೇ ಬಿ ದಟ್ಸ್ ಎ ರಾಂಗ್ ಇದು. ನಮ್ಗೆ ಅಂಪೈರ್ಶಿಪ್ ಬೇಡ. ಧರ್ಮದ ಬಗ್ಗೆ ಇರುವ ಧರ್ಮ ಏನೇನನ್ನ ಮನುಷ್ಯರನ್ನ ಒಡೆಯುತ್ತಲ್ಲ, ಜಾತಿ, ಧರ್ಮ, ಜೆಂಡರು ಮೂರು ಭಾಳ ಸುಲಭವಾಗಿ ಮನುಷ್ಯರನ್ನ ಒಡೆಯುತ್ತೆ. ಮತ್ತು ಜಾತಿ ಮತ್ತು ಧರ್ಮ ತನಗೆ ಬೇಕಾದಂಗೆ ಜೆಂಡರ್ನ ಬಳಸ್ಕೊಂಡು ಹೊಡ್ಕೊಂಡು ಓಡಾಡೋದು ನಾವು ನೋಡ್ತಾನೆ ಇದ್ದೀವಿ, ಪ್ರತಿದಿನ ನೋಡ್ತಾ ಇದ್ದೀವಿ. ಸೊ ಮಹಿಳೆಯರು ಬರಿಬೇಕಾದ್ರೆ ಏನು ಬರೀತಾರೆ ಅವರು? ಯಾಕೆ ಬರೀತಾರೆ ಅವರು? ಮಹಿಳೆಯರ ಬಗ್ಗೆನೇ ಬರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ನೋಡಿದ್ದೀವಿ ನಾವು. ಅವರು ಗಂಡಸರ ಬಗ್ಗೆ ಬರೀತಾರೆ, ಅವರು ಪ್ರೀತಿ ಮಾಡ್ತಾರೆ. ಈಗಾಗಲೇ ಇವರಿಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆದ್ದರಿಂದ ನಾನು ಹೆಚ್ಚು ಅದನ್ನೇ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಒಂದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು, ಹೆಣ್ಣಿಗೂ ಅಥವಾ ಯಾವುದೇ ವ್ಯಕ್ತಿಗಾಗಲಿ, ಕ್ವಿಯರ್ ಪರ್ಸನ್ ಇರ್ಬೋದು, ವಿಮೆನ್ ಇರ್ಬೋದು, ಯಾರಾದರೂ ಇರ್ಬೋದು, ಅವರು ನಿರಂತರವಾಗಿ ಪ್ರತಿದಿನ ಪ್ರೀತಿಯಲ್ಲಿ ಬೀಳ್ತಾನೇ ಇರ್ತಾರೆ. ಆ ಪ್ರೀತಿ ಹಲವು ರೀತಿಯ ಪ್ರೀತಿಗಳು. ನಮ್ಮ ಒಂದು ಬದುಕು ಶುರುವಾಗಿ ನಾವು ಸಾಯೋ ತನಕ ಎಷ್ಟೋ ಜನ ಪ್ರೀತಿಸಿರ್ತೀವಿ ನಾವು. ಎಷ್ಟೋ ಜನ ನಮ್ಮನ್ನು ಪ್ರೀತಿಸಿರ್ತಾರೆ. ಇಟ್ ಕುಡ್ ಬಿ ಅ ಒನ್ ವೇ ಟ್ರಾಫಿಕ್, ಇಟ್ ಕುಡ್ ಬಿ ಟೂ ವೇ ಟ್ರಾಫಿಕ್, ವಾಟ್ ಎವರ್ ಇಟ್ ಈಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಒತ್ತಿ ಹೇಳ್ತಿದ್ದೀನಿ ನಾನು ಅಂದರೆ, ಈ ಇಡೀ ಕಾದಂಬರಿಯ ಒಳಗೆ, ಅವಳು ಅನ್ನೋ ಕಾದಂಬರಿಯಲ್ಲಿ ಈ ಒಂದು ಪ್ರೀತಿ ಮತ್ತು ರಿಸ್ಪೆಕ್ಟ್, ಮರ್ಯಾದೆ, ಅವೆರಡು ಕ್ಯಾರೆಕ್ಟರ್ಗಳ ಬಗ್ಗೆ ಭಾಳ ಚೆನ್ನಾಗಿ ಒಡಮೂಡಿದೆ. ಯಾಕಂದರೆ ಎಲ್ಲೂ ಕ್ಯಾನ್ಸಲೇಷನ್ ಇಲ್ಲ. ವೈ ನಾಟ್ ಅನ್ನೋ ಪ್ರಶ್ನೆ ಭಾಳ ಮುಖ್ಯ ಆಗಿ ಇಲ್ಲಿ ಬಂದಿದೆ ಅಂತ ನನಗೆ ಅನಿಸುತ್ತೆ. ಈಗ ನೆಕ್ಸ್ಟು ಗಂಡಸರು ಬರೆಯೋದು. ವೆನ್ ವಿಮೆನ್ ರೈಟ್, ವೆನ್ ಮೆನ್ ರೈಟ್. ಗಂಡಸರು ಬರಿಬೇಕಾದ್ರೆ ಅವ್ರು ಏನು ಬೇಕಾದರೂ ಬರಿಬೋದು, ಹೇಗೆ ಬೇಕಾದರೂ ಬರಿಬೋದು. ಅವರು ಬರೀ ಗಂಡಸರಾಗಿರೋದ್ರಿಂದನೇ ಅವ್ರಿಗೆ ಎಷ್ಟೋ ಸಲ ನಂಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಕ್ಕ ಅದು ಹೆಂಗೆ ಅವ್ರಿಗೆ ಫೇಮ್ ಸಿಗುತ್ತೆ? ಹೌ ಕಮ್ ವೈ? ಯಾಕೆ? ಜಸ್ಟ್ ಬಿಕಾಸ್ ಯು ಆರ್ ಬಾರ್ನ್ ವಿತ್ ಎ ಟೇಲ್? ಐ ರಿಯಲಿ ಡೋಂಟ್ ನೋ. ಐ ಮೀನ್, ಅಂದರೆ ನಾನು ಫೇಮ್ ಇಲ್ಲದೆ ಇರೋ ಗಂಡಸರು ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಇದ್ದಾರೆ. ಆದ್ರೂ ಒಂದು ಲೆವೆಲಲ್ಲಿ ಕೂಡ ಸಾಹಿತ್ಯ ಚರಿತ್ರೆ ತೆಗೆದು ನೋಡಿದ್ರೆ ನಿಮಗೆ ಹೆಂಗಸರೇ ಇಲ್ಲ. ವಿಮೆನ್ ರೈಟಿಂಗ್ ಬಗ್ಗೆ ಬಂದಾಗ ಅದನ್ನು ವಿಮೆನ್ ಸ್ಟಡೀಸಲ್ಲಿ ತೊಗೊಂಡೋಗಾಗ್ತಾರೆ ಆ ಸಬ್ಜೆಕ್ಟನ್ನು. ಕನ್ನಡ ಸಾಹಿತ್ಯದಲ್ಲಾಗಲಿ, ಇಂಗ್ಲೀಷ್ ಸಾಹಿತ್ಯದಲ್ಲಾಗಲಿ, ಸಾಹಿತ್ಯ ಚರಿತ್ರೆಯಲ್ಲಾಗಲಿ ಎಲ್ಲೋ ಈಗ ಮಹಿಳಾ ಚಳವಳಿ ಆದಮೇಲೆ ಒಂದು ಸಣ್ಣ ಭಾಗ ವಿಮೆನ್ ರೈಟಿಂಗ್ ಅಂತ ಬರ್ತಿತ್ತು. ಬಾನು ಥರದವರು ಅವಾರ್ಡ್ ತಗೊಳ್ತಾ ಇದ್ದಾರೆ. ಸೊ ಏನೇನೋ ಆಗ್ತಾಯಿದೆ, ಪ್ರಪಂಚ ಮುಂದೋಗ್ತಾ ಇದೆ. ಆದರೆ ನಮ್ಮ ನೋಡುವ ಲೆನ್ಸ್ಗಳಿದೆಯಲ್ಲ, ದೃಷ್ಟಿಕೋನ, ಅದು ಬದಲಾಗಿಲ್ಲ. ಅದಿನ್ನೂ ಪುರುಷ ಪ್ರಧಾನ, ಪಿತೃಪ್ರಧಾನ ಮೌಲ್ಯಗಳ ಒಂದು ಇದರೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಆಮೇಲೆ ಎಲ್ಲ ಯಂಗ್ಸ್ಟರ್ಸೂ ಈ ನಡುವೆ ಎಜುಕೇಷನ್ ದಕ್ತಾ ಇದೆ, ಸ್ವಲ್ಪ ಮಟ್ಟಿಗಾದರೂ ದಕ್ತಾ ಇದೆ, ಆಕ್ಸೆಸಿಬಿಲಿಟಿ ಇದೆ ಯಾವುದೋ ಒಂದು ಥರದಲ್ಲಿ. ಆದರೆ ಆ ಆಕ್ಸೆಸಿಬಿಲಿಟಿ ಏನು ಹೇಳ್ಕೊಡ್ತಾ ಇದೆ? ಯಥಾ ಪ್ರಕಾರ ಪಿತೃಪ್ರಧಾನ ಮೌಲ್ಯಗಳನ್ನೇ ಹೇಳ್ಕೊಡುತ್ತೆ ಹೊರತು, ಕ್ಲಾಸಿಂದ ಹೊರಗಡೆ ನೀವಿದ್ದರೆ ಮಾತ್ರ, ಹೊರಗೆ ಕಾಲಿಟ್ಟು ಆಚಿನ ಪ್ರಪಂಚವನ್ನು ನೋಡೋಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ನಿಮಗೆ ಎಜುಕೇಷನ್ ಸಿಗುತ್ತೆ. ಇಲ್ಲದೇ ಇದ್ದರೆ ಕಷ್ಟ ಕ್ಲಾಸ್ ಒಳಗಡೆ ಸಿಗೋದು. ಇನ್ನು ನಮ್ಮ ಸುತ್ತಲೂ ಇರುವಂಥ ಎಷ್ಟೋ ಜನ ಕಣ್ಣಿಗೆ ಕಾಣದ ಜನಗಳಿದ್ದಾರೆ.
ಅಂದರೆ ನಾವು ನೋಡೋದಿಲ್ಲ ಅವ್ರನ್ನ. ಯಾಕೆ ನೋಡೋದಿಲ್ಲ? ಯಾಕಂದ್ರೆ ಅವ್ರು ಕಾಣೋದಿಲ್ಲ. ಅವ್ರು ಯಾಕೆ ಕಾಣೋದಿಲ್ಲ? ಯಾಕಂದರೆ ನಿಮಗೆ ಕಣ್ಣು ಕಾಣಿಸಲ್ಲ, ನಮಗೆ ಕಣ್ಣು ಕಾಣಲ್ಲ, ಆದ್ದರಿಂದ ಅವ್ರು ಕಾಣಲ್ಲ. ಈ ಥರ ಇನ್ವಿಸಿಬಲ್ ಹೆಂಗಸರು ಯಾರ್ಯಾರಿದ್ದಾರಲ್ಲ, ಇನ್ವಿಸಿಬಲ್ ಜನಗಳು ಯಾರ್ಯಾರಿದ್ದಾರಲ್ಲ, ಆ ವಿಷಯವನ್ನು, ಇನ್ವಿಸಿಬಲ್ ಹೆಂಗಸರ ಬಗ್ಗೆ ಅವಳು ಕಾದಂಬರಿ ಹೇಳಿದ್ರೆ, ಈ ಇನ್ವಿಸಿಬಲ್ ಜನಗಳ ಬಗ್ಗೆ ಬೈದನಹಳ್ಳಿ ಕಾದಂಬರಿ ಹೇಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಓದ್ತೀನಿ ಅದನ್ನು. ಸೊ ಆನ್ ದ ಹೋಲ್ ನನಗೆ ಇವತ್ತು ನಾನು ಇಲ್ಲಿ ಬಂದಿರೋದಕ್ಕೆ ತುಂಬ ಸಂತೋಷ ಆಗಿದೆ. ಚೇತನ ಮತ್ತು ಅಕ್ಕ ಇಬ್ಬರು ಬರ್ತಿದ್ದಾರೆ ಅನ್ನೋದು ಗೊತ್ತಾಯಿತು. ಯೋಗೇಶ್ ಬಗ್ಗೆ ಒಳ್ಳೆಯ ಪ್ರೀತಿ ಇದೆ ನನಗೆ. ಯಾಕಂದರೆ ನಂಗೆ ಗೊತ್ತು ಅವರು ಸುಮಾರು ವರ್ಷದಿಂದ. ಯಾತಕ್ಕೆ ಪ್ರೀತಿ ಇದೆ ಅಂತ ಹೇಳಿದ್ರೆ, ಅವ್ರ ಮಕ್ಕಳು ಪುಟ್ಟವ್ರು ಇರಬೇಕಾದ್ರೆ ಅವರ ಹೆಂಡತಿ ಇನ್ನೂ ಚಿಕ್ಕವರಿದ್ದಾಗ, ಇವರು ಚಿಕ್ಕವರೇ ಇದ್ದರು. ಸೊ ಆ ಟೈಮಲ್ಲಿ ನನ್ನ ಗೆಳತಿ ಗೌರಿ ಮನೆಯಲ್ಲಿ ಭೇಟಿಯಾಗಿದ್ದೆ ನಾನು ಒಂದೆರಡು ಸಲ. ಆವಾಗಲಿಂದನೂ ನಾನು ಐ ಆಮ್ ಫಾಲೋಯಿಂಗ್ ಹಿಮ್. ಪ್ರಾಬಬ್ಲಿ ನಿಮಗೆ ಸಿಕ್ಕಿರುವಂಥ ಬೇರೆ ಬೇರೆ ಕಂಪ್ಯಾನಿಯನ್ಸಿಂದ, ಬೇರೆ ಬೇರೆ ಜನಗಳ ಪರಿಚಯದಿಂದ ನಮ್ಮ ಬದುಕನ್ನು ನಾವೇ ರಿಪೇರಿ ಮಾಡ್ಕೋಬೇಕು, ನಮ್ಮ ದಾರಿನ ನಾವೇ ನೋಡ್ಕೋಬೇಕು. ಬೇರೆ ಯಾರು ಬಂದು ನಿಮಗೇನು ಮಾಡಲ್ಲ, ಕಡೆ ತನಕ ಯಾರೂ ಏನೂ ಮಾಡಲ್ಲ. ನೀವು ಒಳ್ಳೆ ನೀವು ಭಾಳ ಒಳ್ಳೆ ಊರಲ್ಲಿ ಭಾಳ ಹೆಚ್ಚು ದುಡ್ಡಿಟ್ಕೊಂಡು ಯಾವುದೋ ಒಂದು ದೊಡ್ಡ ಜಾತಿನಲ್ಲಿ ನೀವು ಹುಟ್ಟುಬಿಟ್ರೆ ಉದ್ಧಾರ ಆಗ್ತೀರ ಅನ್ನೋದಿಲ್ಲ, ಖಂಡಿತ ಇಲ್ಲ ಅಲ್ಲಿ. ಅದು ದಟ್ ಕ್ಯಾನ್ ಡಿಸ್ಟ್ರಾಯ್ ಯು. ಬಿಕಾಸ್ ಅದರ ಜೊತೆಗೆ ಸಿಕ್ಕುವಂಥ ಮೀನಿಂಗ್ಗಳು, ಭಾಷೆಯ ಮೀನಿಂಗ್ಗಳಿದೆಯಲ್ಲ, ಅವೆಲ್ಲವೂ ನಿಮ್ಮನ್ನು ಡಿಸ್ಟ್ರಕ್ಷನ್ ಕಡೆ ಹೋಗುವಂಥದ್ದು. ನಿಮಗೆ ನೀವು ರಿಯಲೈಸ್ ಮಾಡ್ಕೋಬೇಕು ದಟ್ ಇಟ್ ವಿಲ್ ಡಿಸ್ಟ್ರಕ್ಟ್ ಯು. ದೇರ್ ಫೋರ್ ನನ್ನ ದಾರಿ ನಾನು ನೋಡ್ಕೋಬೇಕು, ಈ ದಾರಿ ಸರಿಗಿಲ್ಲ ಅಂತ ದಾಟಕ್ಕೆ ನಿಮಗೆ ತಾಕತ್ತು ಬರಬೇಕು ಅನ್ನೋದಾದರೆ ಪ್ರಪಂಚ ನೋಡಬೇಕು, ಇಳಿದು ಜನಗಳ ಜೊತೆ ಸೇರಬೇಕು, ಧೈರ್ಯ ಇರಬೇಕು. ಮ್ಯಾಕ್ಸಿಮಮ್ ಏನಾಗುತ್ತೆ, ಕೊಲೆ ಆಗುತ್ತೆ, ಅಷ್ಟೇ ತಾನೆ. ಅದು ಬಿಟ್ಟರೆ ಏನು ಮಾಡೋಕ್ಕೂ ಬರಲ್ಲ ಯಾರು. ಆದರೆ ಹೆಂಗಸನ್ನು ರೇಪ್ ಮಾಡ್ಬೋದು ಅವರು, ಅದು ಎಷ್ಟು ಯಾವುದೇ ವಯಸ್ಸಿರಲಿ. ಅದು ನಡೀತಾ ಇದೆ. ನಡೆದು ಬಿಂದಾಸಾಗಿ ರೇಪ್ ಮಾಡಿದವರು ಬೀದಿಯಲ್ಲಿ ಓಡಾಡ್ಕೊಂಡಿದ್ದಾರೆ. ಈ ಸಂದರ್ಭ, ಇಂಥ ಸಿಚುವೇಶನ್ನಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮ ಬಗ್ಗೆ ಮಾತಾಡೋದು, ಇಲ್ಲಿರುವ ಗಂಡು ಹೆಣ್ಣಿನ ಕತೆ ಹೇಳಿದಾಗ ಗಂಡಿನ ಕಥೆಯನ್ನು ಹೇಳ್ತಾ ಇದ್ದಾರೆ ಅವರು. ಗಂಡು ಹೇಳಿದ ಹೆಣ್ಣಿನ ಕಥೆಗಳು ಅಂತ ಇದನ್ನು ಕರೆಯೋದ್ರ ಬದಲು ನಾನು ಹೆಣ್ಣಿನ ಮೂಲಕ ಹೇಳಿದ ಗಂಡಿನ ಕಥೆಗಳು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಸೊ ಯಾವತ್ತೂ ನಾವು ಅಪ್ರಾಪ್ರಿಯೇಟ್ ಮಾಡ್ಕೋಬಾರ್ದು. ಆದರೆ ಯು ಕ್ಯಾನ್ ಸ್ಟ್ಯಾಂಡ್ ಬೈ ಸಂಬಡಿ. ಓಕೆ. ಸೊ ಇನ್ನೂ ಏನೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಜಾಸ್ತಿ ಟೈಮ್ ತೊಗೋತಾ ಇದ್ದೀನಿ. ಒಂದೇ ಒಂದು ಚಿಕ್ಕ ಪ್ರಶ್ನೆ, ನನ್ನನ್ನು ಯಾಕೆ ಕರೆದ್ರಿ? ಅದನ್ನು ಕೇಳಿದ್ರೆ ಸಂತೋಷ ಆಗುತ್ತೆ, ಏನು ಬೇಕಾದರೂ ಹೇಳ್ಬೋದು. ಐ ಮೀನ್ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಹಿಯರ್. ಅದೇ ಹೌದು, ಎಲ್ಲರೂ ಇರೋದು ಭಾಳ ಖುಷಿಯಾಗಿದೆ. ಸೊ ಯೋಗೇಶ್ಗೆ ಈ ಒಂದು ಪ್ರಶ್ನೆ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಈ ಪುಸ್ತಕಗಳನ್ನು, ಎರಡೂ ಪುಸ್ತಕಗಳನ್ನು ಕೊಂಡು ಓದಿ, ಅಥವಾ ಕೊಂಡು ಗಿಫ್ಟ್ ಕೊಡಿ ಯಾರಿಗಾರು. ಅವರು ಓದಿದ್ಮೇಲೆ ಅವ್ರ ಹತ್ರ ಕತೆ ಕೇಳಿ. ಥ್ಯಾಂಕ್ ಯು. ನಾನು 2013ರಿಂದ ಒಂದು ಕಾವ್ಯ ಸಂಜೆ ಅಂತ ಒಂದು ಗುಂಪು ಕಟ್ಕೊಂಡಿದ್ದೀನಿ. ಇದು ಗುಂಪುಗಾರಿಕೆಯ ಗುಂಪಲ್ಲ, ಗುಂಪು. ಯಾತಕ್ಕೆ ಗುಂಪು ಅಂದರೆ ಕವಿತೆಯ ಮೂಲಕ ಮಾತನಾಡೋಕ್ಕೆ ಹುಟ್ಟಿರೋವಂಥ ಗುಂಪು. ಇದನ್ನು ಯಾತಕ್ಕೆ ನಾನು ಕಟ್ಟಿದೆ ಅಂತ ಹೇಳಿದ್ರೆ, ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿದೆ ಕಂಪ್ಯಾರಿಟಿವ್ ಲಿಟ್ರೇಚರು, ಕನ್ನಡ ಅಧ್ಯಯನ ಕೇಂದ್ರದಲ್ಲಿ. ಆಮೇಲೆ ಹೈದ್ರಾಬಾದ್ನಲ್ಲಿ PhD ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಅದು ಇದು ಏನೋ ಬರೆದೆ, ಏನೋ ಮಾಡಿದೆ, ಒಂದು ಸ್ವಲ್ಪ ಒಂದು ಇಷ್ಟು ಹೆಸರು ಮಾಡಿದೆ, ಅಲ್ಲಿ ಎಲ್ಲೆಲ್ಲೆಲ್ಲೋ ಓಡಾಡಿದೆ. ಒಂದು ಸಲ ಅನ್ನಿಸ್ತು ನನಗೆ, ನಾನು ಎಲ್ಲಿಂದನೂ ಬಂದು ಸಾಗರದ ಥರದ ಊರಿಂದ ಬಂದು ಬೆಂಗಳೂರಿಗೆ ಬಂದು ಇಷ್ಟೆಲ್ಲ ನಾನು ಮಾಡಿರಬೇಕಾದ್ರೆ, ಬೆಂಗಳೂರಲ್ಲಿರೋ ಹುಡುಗರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಓದ್ತಿರೋರು ಅವರು ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂಥೇಳಿ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿ ಇಲ್ಲಿಗೆ ಬಂದೆ. ನಾನು ಕೆಲಸ ಸಿಕ್ತು ನನಗೆ. ಒಂದು ಖುಷಿ ಏನಂದರೆ, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ನನ್ನ ಮೆರಿಟ್ ಮೇಲೆ ನನಗೆ ಕೆಲಸ ಸಿಕ್ತು. ಸೊ
ರಂಗನಾಥ್ ಅಂತ ವೈಸ್ ಚಾನ್ಸಲರ್ ಇದ್ದರು ದೇವೇಗೌಡರಳ್ಳಿಯ, ಅವರಿಂದ ನನಗೆ ಕೆಲಸ ಸಿಕ್ತು. ಬಿಕಾಸ್ ಹಿ ವಾಸ್ ವೆರಿ ಕ್ಲಿಯರ್. ಯಾವ ಫೋನ್ ಕಾಲ್ ಎತ್ತಲಿಲ್ಲ ಅವರು ಇಂಟರ್ವ್ಯೂ ಟೈಮ್ನಲ್ಲಿ. ಸೇರಿದ ಮೇಲೆ ನನಗೆ ಅನಿಸಿದ್ದು, ಅಷ್ಟೊತ್ತಿಗೆ ನಾನು ಬದಲಾಗಿದ್ದೆ. ವಾಪಸ್ ಬೆಂಗಳೂರಿಗೆ ಬರೋ ಹೊತ್ತಿಗೆ ನಾನು ಸಂಪೂರ್ಣವಾಗಿ ಬದಲಾಗಿದ್ದೆ. ಹೇರ್ ಕಟ್ ಇನ್ನೂ ಚಿಕ್ಕದಾಗ್ಬಿಟ್ಟಿತ್ತು, ಒಂದು ಸ್ವಲ್ಪ ಉದ್ದ ಇತ್ತು ಅವಾಗ ಬೆಂಗಳೂರಲ್ಲಿದ್ದಾಗ, ಒಂಚೂರಿತ್ತು. ಸೊ ಅದು ಇನ್ನೂ ಚಿಕ್ಕದಾಗಿತ್ತು. ಆ್ಯಂಡ್ ಡ್ರೆಸ್ ಚೇಂಜ್ ಆಗಿತ್ತು, ಭಾಷೆ ಚೇಂಜ್ ಆಗಿತ್ತು, ಮಾತಾಡೋದು ಚೇಂಜ್ ಆಗಿತ್ತು. ಓದ್ಕೊಂಡಿದ್ದರಿಂದ ಹೊಸ ಮಾತುಗಳು ಬರ್ತಾಯಿತ್ತು, ಅದರಿಂದ ಹೊಸ ಆಲೋಚನೆಗಳು ಬರ್ತಾಯಿತ್ತು. ಆಮೇಲೆ ಅನ್ನಿಸ್ತಿತ್ತು, ಯಾಕೆ ಹೆಣ್ಮಕ್ಳು ಯಾಕೆ ಹಿಂಗಿರಬೇಕು, ಬೇರೆ ಥರ ಯಾಕೆ ಇರಬಾರ್ದು ಅವರು ಅಂತ. ಒಂದು ಸಲ ಏನಾಯಿತು, ಅಲ್ಲಿಯ ವಿಮೆನ್ಸ್ ಟಾಯ್ಲೆಟ್ ಬ್ಲಾಕ್ ಆಗಿಬಿಡ್ತು ಡಿಪಾರ್ಟ್ಮೆಂಟ್ ಒಳಗೆ. ನೀರೆಲ್ಲ ಹೊರಗಡೆ ಹರಿದು ಎಲ್ಲ ಪಜೀತಿ ಎದ್ದೋಗಿ ಕಿತ್ಕೊಂಡು ಹೋಗ್ಬಿಟ್ಟಿತ್ತು, ಗಲೀಜಾಗಿಬಿಟ್ಟಿತ್ತು. ಪಾಪ ಹೆಣ್ಮಕ್ಳೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಟಾಯ್ಲೆಟ್ ಯೂಸ್ ಮಾಡೋಕ್ಕೆ ಹೋಗ್ತಾಯಿದ್ರು. ಅವರು ಬಂದು ಏನು ಮಾಡೋದು ನಾನು ಅಂದರೆ ಒಂದು ಲೆಟ್ರ್ ಬರೆದು ಕೊಡಿ, ಪ್ರಾಪರ್ ಚಾನಲ್ ಮೂಲಕ ಹೋಗಲಿ, ರಿಪೇರಿ ಮಾಡಿಸ್ತಾರೆ, ಬಿಕಾಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸೊ ಬರೆದ್ರು, ಕೊಟ್ಟರು. ಆದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಅವರು ತಮಗೆ ಮಾಡಿದ ಅವಮಾನ ಅಂತ ಅಂದ್ಕೊಂಬಿಟ್ಟು ಆ ಲೆಟ್ರನ್ನ ಫಾರ್ವರ್ಡ್ ಮಾಡಲಿಲ್ಲ. ಅದು ಹಾಗೆ ಆಗ್ತಾಯಿತ್ತು, ನಡೀತಾ ಇತ್ತು. ಆಮೇಲೆ ಇವ್ರು ಪಾಪ ಲೆಟ್ರ್ ಇಟ್ಕೊಂಡು ಓಡಾಡ್ತಾಯಿದ್ರು. ಹುಡುಗರು ಅವ್ರ ಪಾಡ್ಗವ್ರಿದ್ರು, ಹುಡುಗಿರು ಅವ್ರ ಪಾಡ್ಗವ್ರಿದ್ರು. ನನ್ನ ಕ್ಲಾಸಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕೂಡಿಸ್ತಿದ್ದೆ ನಾನು. ಅಲ್ಲ, ಆ ಕಡೆ ಹುಡುಗಿರು ಈ ಕಡೆ ಹುಡುಗರು ಕೂತ್ಕೋಬಾರ್ದು ಅಂಥೇಳಿ ಚೇಂಜ್ ಮಾಡ್ತಾಯಿದ್ದೆ. ಅದೆಲ್ಲ ಮಾಡ್ತಾಯಿದ್ದೆ, ಟ್ರೈ ಮಾಡ್ತಿದ್ದೆ. ಪದ್ಯ ಬರೆಯೋರ್ನೆಲ್ಲ ಕರೆದು ರೂಮ್ನಲ್ಲಿ ಪದ್ಯ ಓದಿಸ್ತಾ ಇದ್ದೆ. ಇಂಥದ್ದೆಲ್ಲ ನಡೀತಿತ್ತು ಆ್ಯಕ್ಟಿವಿಟೀಸು. ಒಂದಿನ ಏನಾಯಿತು, ಒಂದಿನ ಬೆಳಗ್ಗೆ ನಾನು ಬಂದಾಗ ರಿಜಿಸ್ಟ್ರಾರ್ ಒಬ್ಬರು ಬಂದಿದ್ದರು ನಮ್ಮ ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡೋಕ್ಕೆ. ಅವರು ಮತ್ತು ಈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಬ್ಬರು ಕಾರಿಡಾರ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು. ಅವ್ರ ಹಿಂದೆ ಈ 30 ಜನ ಹುಡುಗಿರು ಲೆಟರ್ ಇಟ್ಕೊಂಡು ನಿಧಾನಕ್ಕೆ ತಲೆ ತಗ್ಗಿಸ್ಕೊಂಡು ಹೋಗ್ತಾಯಿದ್ರು. ಸರ್ ಅಂದ್ಕೊಂಡು. ಗಂಡು ಮಕ್ಕಳೆಲ್ಲ ಅಲ್ಲಿ ತುದಿಯಲ್ಲಿ ನಿಂತ್ಕೊಂಡಿದ್ರು, ಆ ಕಡೆ ನಿಂತ್ಕೊಂಡು ನೋಡ್ತಾ ಇದ್ರಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಆಮೇಲೆ ಅವರು ರಿಜಿಸ್ಟ್ರಾರ್ ಕೇಳಿದ್ರು, ಏನಿದು ಇಷ್ಟೆಲ್ಲ ನೀರು ಬರ್ತಾಯಿದೆ ಅಂತ. ಅದಕ್ಕೆ ಇವರು ಹೇಳಿದ್ರು, ಸರ್ ಏನು ಮಾಡೋದು ಸರ್, ನಮ್ಮ ಕಾಲದಲ್ಲಾದರೆ ಹೆಣ್ಮಕ್ಳು ಈಗೆಲ್ಲ ಪ್ಯಾಡ್ ಯೂಸ್ ಮಾಡ್ತಾರೆ, ಪ್ಯಾಡ್ ಯೂಸ್ ಮಾಡಿಬಿಟ್ಟು ಪ್ಯಾಡನ್ನೆಲ್ಲ ಹಾಕ್ಬಿಡ್ತಾರೆ, ಬ್ಲಾಕ್ ಆಗೋಗುತ್ತೆ. ಅಷ್ಟು ಹೆಣ್ಮಕ್ಳು ತಲೆ ತೆಗೆಸ್ಕೊಂಡು ನಿಂತುಬಿಟ್ರು. ಆಮೇಲೆ ನಾನು ಸೀದಾ ಹೋಗಿ ಅವ್ರಿಗೆ ಹೇಳಿದೆ, ನಮಸ್ಕಾರ, ಪ್ಯಾಡ್ ಯೂಸ್ ಮಾಡ್ತಾರೆ ಹೋದವರು. ಬಿಕಾಸ್ ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ಪ್ಯಾಡ್ ಹಾಕ್ಕೊಂಡು ನಿಮ್ಮ ಪಾಠ ಕೇಳೋಕ್ಕೆ ಬರ್ತಾರೆ, ಸಾಯಂಕಾಲ 6 ಗಂಟೆ ತನಕ ನೀವು ಪಾಠ ಮಾಡ್ತೀರಾ. ಅವ್ರು ಪ್ಯಾಡ್ ಚೇಂಜ್ ಮಾಡಬೇಕು. ಪ್ಯಾಡ್ ಹಾಕೋಕ್ಕೆ ಡಸ್ಟ್ಬಿನ್ ಇದೆಯಾ? ಇಲ್ವಲ್ಲ. ಅದಕ್ಕೆ ಅವರು ಅಲ್ಲಿ ಹಾಕ್ತಾರೆ, ಬ್ಲಾಕ್ ಆಗುತ್ತೆ. ಆಮೇಲೆ ಇನ್ನೇನು ಅಂದರು ಅವರು. ಈ ಸ್ವಲ್ಪ ಬಿಸಿ ಮಾತು ಶುರುವಾಯಿತು. ಆಮೇಲೆ ನಾನು ಹೇಳಿದೆ, ಪಾಪ ನಿಮ್ಗೆ ಆಗಲ್ಲ ಅದು, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅದು ಅಂತ ಹೇಳ್ಬಿಟ್ಟು ನಾನು ಹೊರಟೋದೆ. ಹುಡುಗರೆಲ್ಲ ಬಂದು ಹುಡುಗಿರ ಜೊತೆ ಸೇರಿದ್ರು. ಒಂದು ಸ್ಟ್ರೈಕ್ ಆಯಿತು, ಅದು ರಿಪೇರಿ ಆಯಿತು. ಅದಾದಮೇಲೆ ನಾನು ರಿಸೈನ್ ಮಾಡಿದೆ ಅಲ್ಲಿಂದ. ಅದಾಗಿ ಸುಮಾರು ವರ್ಷ ನನ್ನನ್ನು ರೆಸಿಗ್ನೇಷನ್ ಕಡೆಗೆ ಹಿಂಗೆ ಕರ್ಕೊಂಡೋಗಿ ಕಡೆಗೆ ನಾನು ರಿಸೈನ್ ಮಾಡಿದೆ. ಆದರೆ ಈಗ ಬೇರೆ ಕಡೆ ಎಲ್ಲೋ ಟೀಚ್ ಮಾಡ್ತಾಯಿದ್ದೀನಿ, ಆರಾಮಾಗಿದ್ದೀನಿ. ಆ ಟೈಮಲ್ಲಿ ನನಗನ್ಸಿದ್ದೇನು ಅಂದರೆ, ಇವರೆಲ್ಲ ಎಲ್ಲಿಂದನೋ ಚಿಕ್ಕ ಊರಿಂದ ಬರ್ತಾರೆ, ಇವ್ರಿಗೊಂದು ಎಕ್ಸ್ಪೋಜರ್ ಬೇಕು ಅಂಥೇಳಿ ಈ ರಂಗೋಲಿ ಮೆಟ್ರೋ ಸ್ಟೇಷನ್ ಕಟ್ತಾಯಿದ್ರು. ಅವಾಗ ಇನ್ನೂ ನಡೀತಾ ಇತ್ತದು. ಆ ಟೈಮಲ್ಲಿ ಅಲ್ಲಿ ರಂಗೋಲಿ ಇದು ನನ್ನ ಫ್ರೆಂಡು ಅದಕ್ಕೆ ಡೈರೆಕ್ಟರ್ ಆಗಿದ್ದರು. ಅವಳು ಕೇಳಿದೆ ನಾನು, ಇಲ್ಲೊಂದು ಕಾರ್ಯಕ್ರಮ ಮಾಡ್ತೀನಿ ಅಂತ. ಬಿಕಾಸ್ ನಮ್ಮಲ್ಲೆಲ್ಲ MG ರೋಡ್ಗೆ ಹೋದರೆ ಕೆಟ್ಟೋದ್ರು ಅಂತ ಆಗ್ಬಿಡ್ತಾರೆ. ಇತ್ತು ಆವಾಗ, ಈಗಲೂ ಇದೆಯೋ ಏನೋ ಗೊತ್ತಿಲ್ಲ ನನಗೆ, ಇದೆಯಾ ಐ ಡೋಂಟ್ ನೋ. MG ರೋಡ್ಗೆ ಹೋದರೆ ಹಾಳಾಗೋಗ್ತಾರೆ ಅಂಥೇಳಿ. ಸೊ MG ರೋಡಿಗೆ ಅಷ್ಟು ಹುಡುಗರನ್ನು ನನ್ನ ಕಾರಲ್ಲಿ ತುಂಬಿಕೊಂಡು ಏನೋ ಮಾಡ್ಕೊಂಡು ಕರ್ಕೊಂಡೋದೆ ನಾನು. ಕರ್ಕೊಂಡೋಗಿ ಅಲ್ಲಿ ಹೊರಗಡೆ ಒಂದು ಮೈಕ್ ಇಟ್ಬಿಟ್ಟು ಪದ್ಯ ಓದಿದ್ವಿ. ಕನ್ನಡದ ಪದ್ಯ ಕೇಳಿಸಿದ ತಕ್ಷಣ ಬೈಕ್ಗಳೆಲ್ಲ ನಿಂತೋಯ್ತು. ಜನ ನಿಂತು ನೋಡಿ ಚಪ್ಪಾಳೆ ತಟ್ಟಿ ಹುಡುಗರಿಗೆಲ್ಲ ಖುಷಿ. ಆಮೇಲೆ ಏನು ಮಾಡಿದ್ವಿ, ಕಾವ್ಯ ಸಂಜೆ ಅಂತ ಶುರು ಮಾಡಿಬಿಟ್ಟು ಪ್ರತಿ ತಿಂಗಳಿಗೂ ಒಂದ್ಸಲ ಒಂದು ಕಾರ್ಯಕ್ರಮ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾನು ಹೇಳಿದೆ, ಕನ್ನಡದ ಕಾರ್ಯಕ್ರಮ ಅಲ್ಲ ಇದು, ಕಾವ್ಯದ ಕಾರ್ಯಕ್ರಮ. ಸೊ ಕನ್ನಡೇತರ ಭಾಷೆಗಳ ಯಂಗ್ಸ್ಟರ್ಸ್ ಹೊರಗೆ ಶುರುವಾದರು. ಇವರು ಎಲ್ಲ ಫ್ರೆಂಡ್ಸ್ ಆದರು, ಭಾಷಾಂತರ ಶುರು ಮಾಡಿದ್ರು, ತರ್ಜುಮೆ ಶುರು ಮಾಡಿದ್ರು, ಇನ್ನೇನೋ ಮಾಡಿದ್ರು, ಫ್ರೆಂಡ್ಸ್ ಆದರು. ಆಮೇಲೆ ಆಟೋ ರಿಕ್ಷಾ ಡ್ರೈವರ್ ಯೂನಿಯನ್ ಜೊತೆ ಒಂದು ಕಾವ್ಯ ಸಂಜೆ ಮಾಡಿದ್ವಿ. ಎಲ್ಲ ಹುಡುಗರ ಜೊತೆ ಸೇರಿಕೊಂಡು ಆಟೋ ರಿಕ್ಷಾ ಡ್ರೈವರ್ಗಳ ಪದ್ಯಗಳನ್ನ ಬರೆದ್ರು. ಅವ್ರಿಗೆ ನಾವು ಒಂದು 13 ಪದ್ಯ ಕೊಟ್ವಿ ಆಟೋನಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ. ಆಮೇಲೆ ಸ್ಟೇಟ್ ಮೆಷಿನ್ ಗ್ಲೂಮ್ಸನ್ನ ಹ್ಯಾಂಡ್ಲೂಮ್ ಸೆಕ್ಟರ್ನಲ್ಲಿ ಇಂಟ್ರಡ್ಯೂಸ್ ಮಾಡಿದಾಗ ಪ್ರಸನ್ನ ಒಂದು ದೊಡ್ಡ ಸ್ಟ್ರೈಕ್ ಮಾಡಿದ್ರು.
ಅದು ಒಂದು ಊರಿಂದ ಇನ್ನೊಂದು ಊರಿಗೆ ನಡ್ಕೊಂಡು ಹೋದರು. ಆ ಟೈಮಲ್ಲಿ ಕಾವ್ಯಗಳನ್ನು ಕಳಿಸಿದ್ವಿ. ಕಬೀರನಿಂದ ಹಿಡಿದು ನೇಯ್ಗೆಯ ಕಾವ್ಯಗಳು ಬರೆದು ಅದನ್ನೆಲ್ಲ ಮಾಡಿದ್ರು. ಹೀಗೆ ಕಾವ್ಯ ಸಂಜೆ ಕವಿತೆಯನ್ನು ಬೇರೇನೋ ಹೇಳೋಕ್ಕೆ ಬಳಸ್ಕೊಳ್ಳುವಂಥದ್ದು, ಕವಿತೆಯ ಮೂಲಕ ಸಂಬಂಧಗಳನ್ನು ಕಟ್ಟುವಂಥದ್ದು, ಖಂಡಿಸುವಂಥದ್ದು ಎಲ್ಲದನ್ನೂ ಮಾಡ್ಕೋತಾ ಬರ್ತಾಯಿದೆ. ನಾವು ಇತ್ತೀಚೆಗೆ 3ನೇ ಕಾವ್ಯ ಹಬ್ಬವನ್ನು ಮಾಡಿ ಮುಗಿಸಿದ್ವಿ. ಕಾವ್ಯ ಸಂಜೆ ಹ್ಯಾಸ್ ಓಪನ್ ಡೋರ್ ಇಲ್ಲ ನಮಗೆ. ಓಕೆ, ಒಂದು ಸ್ವಲ್ಪ ಇದು ಏನಂತ ವಾಸ್ಕಲ್ಲಿ ಇಟ್ಟಿದ್ದೀವಿ. ಕೆಲವರು ಸ್ವಲ್ಪ ಯೋಚನೆ ಮಾಡಲಿ ಒಳಗೆ ಬರೋಕ್ಕೆ ಮುಂಚೆ ಅಂತ. ಅದರ್ವೈಸ್ ಯಾರು ಬೇಕಾದರೂ ಬರ್ಬೋದು. ಸೊ ತುಂಬ ಜನ ಯಂಗ್ಸ್ಟರ್ಸು. ಆಮೇಲೆ ರೀಸೆಂಟಾಗಿ ಒಂದು ಇಂಟರ್ನ್ಯಾಷನಲ್ ಪೊಯಿಟ್ರಿ ಟ್ರಾನ್ಸ್ಲೇಷನ್ ವರ್ಕ್ಶಾಪ್ ಮಾಡಿದ್ವಿ. ಸೊ ಅದರಲ್ಲಿ ಕನ್ನಡದ ಯಂಗ್ ಕವಿಗಳ, ಕಾವ್ಯ ಸಂಜೆಯ ಕವಿಗಳ ಕೃತಿಗಳು ವೆಲ್ಷ್ ಭಾಷೆಗೆ, ತಮಿಳಿಗೆ, ಮಲಯಾಳಕ್ಕೆ, ಇಂಗ್ಲೀಷಿಗೆ ಮತ್ತಿತರ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆದವು. ಅವರ ಕವಿತೆಗಳು ನಮ್ಮ ಭಾಷೆಗೆ ಇವರು ಟ್ರಾನ್ಸ್ಲೇಟ್ ಮಾಡಿದ್ರು. ಹೀಗೆ ಒಂದು ರೀತಿ ಕಾವ್ಯದ ಮೂಲಕ ಚಳುವಳಿಗಳನ್ನು, ಆ್ಯಕ್ಟಿವಿಸಮ್ನ, ಇನ್ನೊಂದನ್ನು ಮತ್ತೊಂದನ್ನು ಮಾಡ್ಕೋತಾ ಬರ್ತಾಯಿದ್ವಿ. CANRC ಟೈಮ್ನಲ್ಲಿ ಕಾವ್ಯ ಸಂಜೆ ಆ್ಯಕ್ಟಿವ್ ಆಗಿ ಪದ್ಯಗಳನ್ನ ಓದ್ತು. ಹೀಗೆ ಪ್ರತಿಯೊಂದು ಘಟ್ಟದಲ್ಲೂ ಕಿವಿ, ಮನಸ್ಸು, ಕಣ್ಣು ಓಪನ್ ಆಗಿ ಇಟ್ಕೊಂಡು ಏನಾಗ್ತಿದೆ ನಮ್ಮ ಸುತ್ತಲೂ, ಯಾತಕ್ಕೆ ನಾವು ಬರಿಬೇಕು, ನಮ್ಮ ಬರವಣಿಗೆ ಅವಶ್ಯಕತೆ ಇದೆಯಾ ಕಾಲಕ್ಕೆ ಅನ್ನೋದನ್ನು ಯೋಚನೆ ಮಾಡೋದ್ರಲ್ಲಿ ಕಾವ್ಯ ಸಂಜೆ ಕೆಲಸ ಮಾಡ್ತಾಯಿದೆ. ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಇಷ್ಟು ತುಂಬ ಜಾಸ್ತಿ ಹೇಳಿದೆ.